ಅಣ್ಣ ಬಂದೆ. ನನ್ನ ನಂಬರ್ ಬರ್ಸಿದ್ರೆ ಇದು ಒಂದು ಕೆಲಸ ಆಗಿದ್ದು ಬಹಳ ಒಳ್ಳೆಯದೇ. ಕೆಲವೊಂದು ಹೇಳ್ತಾರೆ ಎಲ್ಲ ಊರೆಲ್ಲ ಉದ್ಧಾರ ಆಗಿದೆ, ನಮ್ಮ ರೈತರು ಉದ್ಧಾರ ಆಗಿಲ್ಲ ಅಂತ ಹೇಳಿದ್ರು. ಬಟ್ ಬಡವರಿಗೆಲ್ಲ ಸ್ವಲ್ಪ ಅನಾನುಕೂಲ ಆಗಿದೆ. ಬಟ್ ಅವ್ರ ಅನಾನುಕೂಲಿಗೆ ಎಲ್ಲ ಸ್ವಲ್ಪ ಸರ್ಕಾರ ಸ್ವಲ್ಪ ಏನೋ ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು, ಏನೋ ನಾವು ಸಣ್ಣ ಪುಟ್ಟ ಇದನ್ನೆಲ್ಲ ಸಹಾಯ ಮಾಡಿದ್ರೆ ಒಳ್ಳೆಯದಂತ ನನ್ನ ಅನಿಸಿಕೆ. ಯಾಕಂದರೆ ಕೆಲವೊಂದಿಗೆ ಅದ್ರ ಮೇಲೆ ಬದುಕೋದಿತ್ತು, ಅದ್ರ ಮೇಲೆ ದಿನ ಬಂದದ್ದು ದಿನದಾಗಿ ಹೊಟ್ಟೆ ತುಂಬೋದಿತ್ತು. ಸೊ ಆ ಟೈಪ್ ಅವ್ರಿಗೆ ಆಗ್ಲಾರ್ದಂಗೆ ಗೌರ್ಮೆಂಟ್ ಸ್ವಲ್ಪ ನೋಡ್ಕೋಬೇಕಂತ ನನ್ನ ಆಸೆ. ನಂದು ಯಾಕಂದರೆ ನಾನು ಗೌರ್ಮೆಂಟ್ ಜಾಬ್ನಾಗ ಬಂದಿದ್ದು ಬಡೋದೆಲ್ಲ ನಾನು ನೋಡೀನಿ. ಇದು ಆಗ್ಯದ. ಬಟ್ ಆಗೋದಂತರ ಚಲೋ ಮೊದಲಂತರ ಇದು ಸ್ವಲ್ಪ ದಿವ್ಸಗಳಿಗೆ ಹೇಳಿದರು. ಬಟ್ ನಾವು ಹಂಗೆ ನಿರ್ಭೀತವಾಗಿ ನಾವು ಕೆಲಸ ಮಾಡ್ತಿದ್ದೆವು. ಈಗ ಅದು ಸದ್ಯಕ್ಕೆ ಈಗ ಸಡನ್ನಾಗಿ 8 ಫೀಟ್ ಕಟ್ ಮಾಡ್ತೀವಿ ಅಂತ ವಾರ್ನ್ ಮಾಡಿದ್ರು. ಈಗ ನಾನು ಒಂದು ತಿಂಗಳಿಂದ ನಾನೇ ನಡೆಸಿದ್ದೆ, ಸ್ವಲ್ಪ 2 ವರ್ಷದಿಂದ. ಈಗ ಒಂದು ತಿಂಗಳಿಂದ ನಾನೇ ಬಂದ್ ಮಾಡಿದ್ದೆ ಮಾಡ್ತಾರೆ ಅಂತ ಗೊತ್ತಿದ್ದು. ನಾನು ಯಾವುದೂ ಕಿರಣ್ ಕ್ರಮ ಯಾವುದೂ ತಂದಿದ್ದಿಲ್ಲ. ಅವ್ರು ಇದ್ದದ್ದು ಹುಳ ಹತ್ತೋಗ್ಬಿಟ್ವಿ. ಯಾಕಂದರೆ ಇವತ್ತು ಕಟ್ ಮಾಡ್ತಾರೆ, ನಾಳೆ ಕಟ್ ಮಾಡಿ ಹುಳ ಹಾಕಿದ್ವಿ, ಎಲ್ಲ ಬಿಸಾಕಿದ್ವಿ. ಈಗೆಲ್ಲ ಸ್ವಚ್ಛ ಮಾಡಿ ಆದದ್ದೆಲ್ಲ ಒಳ್ಳೆಯದು ಅಂತಂದರೆ ಸರ್ಕಾರಿ ಸ್ವಲ್ಪ ಹೆಲ್ಪ್ ಮಾಡಬೇಕಂತ ನನ್ನ ಅನಿಸಿಕೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ರಮಾ ಗೌಡ್ರು. ಇದು ಆಮ್ತಲಾ ಟ್ಯಾಂಕ್ ಬಂಡ್ ರೋಡ್. ನಾನು ಅನುಪಮಾ ಸಿಂಗ್ ಅಂತ, ವೆಸ್ಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಉಜ್ಜೀವನ್ ಬ್ಯಾಂಕ್ ಓನರ್, ಬಿಲ್ಡಿಂಗ್ ಓನರ್ ನಾನು. ನಮಗೆ ಆಲ್ರೆಡಿ ಮುಂದೆ 20 ಫೀಟ್ ಕಟ್ ಮಾಡಿದ್ದಾರೆ ಸ್ಟೇಷನ್ ಏರಿಯಾ ರೋಡ್, ಮೇನ್ ರೋಡ್. ಮತ್ತು ಹಿಂದಗಡೆ ನಮ್ಮ ಆಮ್ತಲಾಬ್ ರೋಡು ಮತ್ತು 8.4 ಫೀಟ್ ಕಟ್ ಮಾಡ್ತಾ ಇದ್ದಾರೆ. ನೋಟಿಸ್ ಲಾಸ್ಟ್ ಫ್ರೈಡೇ, ಮೊನ್ನೆ ಫ್ರೈಡೇ ಕೊಟ್ಟಿದ್ರು, ಈಗ ಮಂಡೇ ಮಾಡ್ತಾ ಇದ್ದಾರೆ. ಮಾಡಿದ್ದು ಒಳ್ಳೇದಾಯಿತು. ಬಟ್ ಕಂಪ್ಲೀಟ್ ಮಾಡಬೇಕಂತ ನಮ್ಮ ಇಚ್ಛೆ. ಮಾಡಿ ಅರ್ಧ ಬಿಡಬಾರ್ದು, ರೋಡ್ ಕಂಪ್ಲೀಟ್ ಮಾಡಿ ಕರೆಂಟ್ ಪೋಲ್ ಎಲ್ಲ ಹಾಕಿ ನೀಟ್ ಮಾಡಬೇಕು. ಎಲ್ಲ ಅರ್ಧ ರಾಯಚೂರಲ್ಲಿ ಎಲ್ಲಿ ಬೇಕಲ್ಲಿ ಡೆಮಾಲಿಷ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ಮಾಡಲ್ಲ. ಕಂಪ್ಲೀಟ್ ಮಾಡಬೇಕಂತ ನನ್ನ ಇಚ್ಛೆ. ಐ ವಿಶ್. ಅನುಪಮಾ ಸಿಂಗ್.